ಯಾಮಿನಿ, ಯಾಮಿನಿ, ನಾನು 2 ದಿವಸದ ಮಟ್ಟಿಗೆ ಹೊರಗಡೆ ಊರಿಗೆ ಹೋಗಿ ಬರ್ತೀನಿ. ಏನ್ರಿ ಹೀಗಿದ್ದಕ್ಕಿದ್ದ ಹಾಗೆ ಊರಿಗೆ ಹೊರಟ್ಬಿಟ್ರೆ ಹೇಗೆ? ಏನ್ ಮಾಡೋದು, ನಮ್ ಡಿಪಾರ್ಟ್ಮೆಂಟ್ ಕೆಲಸನೇ ಹಾಗೆ. ಹಾ, ಟೇಬಲ್ ಮೇಲೆ ಒಂದು ಬೇರೆ ಚೆಕ್ ಬರ್ದಿಟ್ಟಿದ್ದೀನಿ. ಶ್ರೀನಿವಾಸ ಅಂತ ಬರ್ತಾರೆ, ಅದನ್ನ ಅವ್ರು ಕೊಟ್ಬಿಡಿ. ಸರಿ ಸರ್. ಎಸ್ ಸರ್, ಗಾಡಿ ರೆಡಿ. ಹಾ, ಬರ್ತೀನಿ. ಸರ್, ಅದು ಗುಡ್ ನ್ಯೂಸ್. ಏನು? ರಮೇಶ್ ಅವ್ರ ಶಾಪಲ್ಲಿ 5 ಲಕ್ಷ ರೂಪಾಯಿ ಕಳ್ಳತನ ಆಗಿತ್ತಲ್ಲ, ಆ ಕಳ್ಳ ಇವತ್ತು ಬೆಳಿಗ್ಗೆನೆ ಸಿಕ್ಬಿಟ್ಟ ಸರ್. ಮಿಸ್ಟರ್ ಮಹೇಶ್, ಆಫೀಸ್ ವಿಷಯನ ಮನೆಗೆ ತರಬೇಡಿ ಅಂತ 8 ಸಲ ಹೇಳಿದ್ದೀನಿ. ದಿಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಡೋಂಟ್ ಡೂ ದಿಸ್ ಅಗೇನ್. ಸಾರಿ ಸರ್. ಲಗೇಜ್ ತಗೊಳ್ಳಿ, ಬನ್ನಿ. ಓಕೆ ಸರ್. ಇನ್ಮೇಲಾದ್ರೂ ಅವಸರ ಪಟ್ಟೊಬ್ಬರು ಮನಸ್ಸನ್ನು ನೋಯಿಸ್ಬೇಡ ಅಂತ ಹೇಳಮ್ಮ ನಿಮ್ಮ ಯಜಮಾನ್ರಿಗೆ. ಏನ್ ಮಾಡೋದು ರಾಜಾ, ನಮ್ ಕೆಲ್ಸಾನೇ ಹಾಗೆ. ಕೆಲವು ಸಲ ಎಲ್ಲರ ಮೇಲೂ ಅನುಮಾನ ಪಡ್ಬೇಕಾಗತ್ತೆ. ಐ ಆಮ್ ಸಾರಿ. 2 ದಿವಸ ನಾವು ಊರ್ಲಿರಲ್ಲ, ಸ್ವಲ್ಪ ಮನೆ ಕಡೆ ಜೋಪಾನ. ನಾನು ಬರ್ಲಾ? ಅರೆ ಮೇಡಮ್, ನೀವಾ? ಮೇಡಮ್, ಬನ್ನಿ 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 ಬನ್ನಿ. ಇವರು ನನ್ನ ಶ್ರೀಮತಿ, ಇವರು ನನ್ನ ಮೇಡಮ್. ಜೀವನದಲ್ಲಿ ನಾನು ಏನಾದ್ರೂ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತಂದ್ರೆ ನಮ್ಮ ಮೇಡಮ್ ಆಶೀರ್ವಾದನೇ ಕಾರಣ. ಬನ್ನಿ ಮೇಡಮ್, ಕುತ್ಕೊಳ್ಳಿ. ರಾಜಾ, ಉಮಾ, ನನ್ನ ಮಗ, ನನ್ನ ಸೊಸೆ, ಬನ್ನಿ ಆಶೀರ್ವಾದ ತಗೊಳ್ಳಿ. ಇದೇ ನನ್ನ ಸಂಸಾರ. ನೀವು ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಪ್ಪ, ನೀನ್ ಚೆನ್ನಾಗಿದ್ದೀಯಾ? ಹಾ ಮೇಡಮ್, ಹೇಳಿ ಮೇಡಮ್. ಮಧು, ನನಗೊಂದು ಸಹಾಯ ಆಗ್ಬೇಕಾಗಿತ್ತಪ್ಪ. ಸಹಾಯನ? ಏನಾಗಬೇಕು ಹೇಳಿ ಮೇಡಮ್. ನನ್ನ ಮಗಳ ಮದುವೆ ನಿಶ್ಚಯ ಆಗಿದೆ, ಮುಹೂರ್ತದ ದಿನಾನೂ ಗೊತ್ತಾಗಿದೆ. ದುಡ್ಡು ಕೊಡ್ತೀನಿ ಅಂತ ಹೇಳಿದವರು ಕೊನೆಗಳಿಗೆಯಲ್ಲಿ ಕೈ ಕೊಟ್ಬಿಟ್ಟಿದ್ದಾರೆ. 1-2-3 ಲಕ್ಷ ಆದ್ರೂ ಬೇಕಾಗುತ್ತೆ. ರಾಜು, ಮೇಲ್ಗಡೆ ಟೇಬಲ್ ಮೇಲೆ ಚೆಕ್ ಬುಕ್ ಇಟ್ಟಿದ್ದೀನಿ, ತಗೊಂಬ. ನಿನ್ ಸಾಲನ ಆದಷ್ಟು ಬೇಗ ತೀರಿಸ್ಬಿಡ್ತೀನಿ. ಏನ್ ಮಾತು ಅಂತ ಆಡ್ತೀರಾ ಮೇಡಮ್? ಮೊದಲು ಮದುವೆ ಕೆಲಸ ಮುಗಿಲಿ, ಆಮೇಲೆ ನೋಡೋಣ. ನೀವೇನು ಯೋಚನೆ ಮಾಡಬೇಡಿ. ತುಂಬಾ ಸಂತೋಷ ಮೇಡಮ್. ಅವಾಗ ಸ್ಕೂಲ್ ಕಡೆ ಹೋಗ್ತಾ ಇರ್ತೀರಾ? ಹೋಗ್ಬಿಡ್ತೀನಿ. ತಗೊಳ್ಳಿ ಮೇಡಮ್. ತುಂಬಾ ಉಪಕಾರ ಆಯ್ತಪ್ಪ. ಚೆ ಪರವಾಗಿಲ್ಲ ಸರ್, ಟೈಮ್ ಆಯ್ತು. ಹಾ, ಬಂದೆ. ನಾವು ಹೊರಗಡೆ ಊರಿಗೆ ಹೋಗ್ತಾ ನಾನು ಇದ್ದೀನಿ. ಹೊರಡ್ತೀನಪ್ಪ. ಊಟ ಮಾಡ್ಕೊಂಡು ಹೋಗಿ. ಬೇಡಮ್ಮ, ಮದ್ವೆ ಕೆಲಸ ತುಂಬಾ ಇದೆ, ಒಬ್ಳೆ ಎಲ್ಲ ನೋಡ್ಕೋಬೇಕು. ಇನ್ನೊಂದ್ಸಲ ಬರ್ತೀನಿ. ಸರಿ ಮೇಡಮ್, ಬನ್ನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಹಾ, ಬರೋ 10ನೇ ತಾರೀಕು ನನ್ನ ಮಗನ ಬರ್ತ್ಡೇ ಇದೆ. ನಮ್ಮ ವೆಡ್ಡಿಂಗ್ ಆನಿವರ್ಸರಿನೂ ಇದೆ. ನೀವು ಖಂಡಿತ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕು. ಖಂಡಿತ ಬರ್ತೀನಿ. ಬನ್ನಿ ಮೇಡಮ್. ಬರ್ತೀನಮ್ಮ. ಹೋಗ್ಬಿಟ್ಟು ಬನ್ನಿ. 1 ನಿಮಿಷ. ಯಾಮಿನಿ, ಶ್ರೀನಿವಾಸನವ್ರಿಗೆ ಚೆಕ್ ಕೊಡ್ತೀನಿ ಅಂತ ಹೇಳಿದ್ದೆ, ಅದನ್ನ ಇಲ್ಲಿ ಕೊಟ್ಬಿಟ್ಟೆ. ನಾ ಬಂದ್ಮೇಲೆ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳು. ಓಕೆ, ಟೇಕ್ ಕೇರ್, ಬಾಯ್. ಯಾರ? ನಾನು ಈ ಮನೆ ಜಪ್ತಿ ಮಾಡಕ್ ಬಂದಿದ್ದೀನಿ. ಎಲ್ಲೋದ ಕದಂಬ? ಅಪ್ಪಿ ತಪ್ಪಿ ಬೇರೆ ಅಡ್ರೆಸ್ ಬಂದ್ರ ಹೇಗೆ? ನಾನು ಕರೆಕ್ಟ್ ಅಡ್ರೆಸ್ ಗೆ ಬಂದಿದ್ದೀನಿ ಕಣಯ್ಯ. ಎಲ್ಲೋದ ಕದಂಬ? ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮ್ ಯಜಮಾನನಿಗೆ ಸಾಲ ಕೊಟ್ಟಿರೋನು ಶ್ರೀನಿವಾಸಯ್ಯ ಅಂತ. ಅವರು ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದಾರೆ. ಬಂದ ತಕ್ಷಣ ನಿಮ್ಮನ್ನು ನೋಡ್ತಾರಂತೆ. ಸಾಧ್ಯ ಇಲ್ಲ ಕಣಮ್ಮ, ಅವನು ಗಡುವು ಕೊಟ್ಟು ಕೊಟ್ಟು ಸಾಕಾಗೋಯ್ತು. ಇನ್ನು ಕಾಯೋದಕ್ಕೆ ಸಾಧ್ಯ ಇಲ್ಲ. ಮುಖ ಏನ್ ನೋಡ್ತೀರಾ? ಸಾಮಾನೆಲ್ಲ ಹೊರಗೆ ಹಾಕ್ರ, ಬೇಗ ಬೇಗ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಯಾವನಾದ್ರೂ ಸಾಮಾನು ಮುಟ್ಟಿದ್ರೆ ಕೈಕಾಲು ಬಿಟ್ಬಿಡ್ತೀನಿ. ಏನಯ್ಯ ಎದುರಿಸ್ತಾ ಇದೀಯಾ? ನಿಮ್ಮಪ್ಪ ದೊಡ್ಡ ಪೊಲೀಸ್ ಆಫೀಸರ್ ಆಗಿರಬಹುದು, ಹಾಗಂತ ಸಾಲ ಕೊಟ್ಟೋನು ಅವನು ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾ? ಮುಖ ಏನೋ ನೋಡ್ತೀರಾ? ಎತ್ ಹೊರಗೆ ಹಾಕ್ರ. ನಿಮ್ಮಪ್ಪ ಕದಮ್ಮನೆ ಬಂದು ನನ್ನ ಕಾಲು ಹಿಡ್ಕೊಂಡ್ರು ಈ ಜಪ್ತಿ ನಿಲ್ಸಲ್ಲ, ಗೊತ್ತಾ? ರೋಷ ಇರೋನು ನನ್ನ ಹಣ ಬಿಸಾಕೋ, ಎತ್ಕೊಂಡು ನಡೀರೋ. ಎತ್ಕೊಂಡು ನಡೀರೋ. ನನ್ನ ಮೇಲೆ ಒಂದ್ ನಿಮಿಷ ಏನಮ್ಮ, 5 ನಿಮಿಷ ಟೈಮ್ ತಗೊಳ್ಳಿ. ನಮ್ ದುಡ್ಡು ಬಿಸಾಕಿ. ಮುಗಿಸಕ್ಕೆ ಬರಲ್ಲ, ಹೊಟ್ಟೆ ಹಿಡ್ಕೊಂಡು ನಾವು ಜಗ್ತಾನೆ. ಬೇಕಾದಷ್ಟು ನೋಡಿದೀನಿ. ರಮೇಶ್ ಇದ್ದಾರಾ? ಊರಿಗೆ ಹೋಗಿದ್ದಾರಾ? ಅಯ್ಯೋ ದೇವ್ರೆ,
ಈಗೇನ್ ಮಾಡ್ಲಿ? ರಾಜು, ಏನಪ್ಪ ಮಾಡೋದು? ನಿಮ್ ತಂದೆ ಊರಲ್ಲಿ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತ? ನಾವ್ ಈ ಮನೆಯಿಂದ ಆಚೆ ಹೋದ್ರೆ ನಮ್ ಕುಟುಂಬದ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗತ್ತಪ್ಪ. ಹಲೋ, ರಾಕೇಶ ಮಾತಾಡೋದು. ರಾಕೇಶ್, ನಾನು ರಾಜು ಮಾತಾಡ್ತಿರೋದು. ಏನಿಲ್ಲ, ನನಗೆ ಅರ್ಜೆಂಟಾಗಿ ಒಂದು 3 ಲಕ್ಷ ರೂಪಾಯಿ ಬೇಕಾಗಿತ್ತು. ಹಾ, ತುಂಬಾ ಅರ್ಜೆಂಟು. ನಮ್ಮ ತಂದೆ ಊರಲ್ಲಿಲ್ಲ, ಅವ್ರು ಬಂದ ತಕ್ಷಣ ಕೊಟ್ಬಿಡ್ತೀನಿ. ಈಗ ಬರಲಾ? ಥ್ಯಾಂಕ್ ಯು ವೆರಿ ಮಚ್. ಸರಿ. ಹಾಯ್, ಏನ ಇನ್ನು ಅರ್ಧ ಗಂಟೆ ನೀನು ದುಡ್ಡು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ಹೋಗ ಆಚೆ ಕೂತ್ಕೋ. ಆಚೆ ಕೂತ್ಕೊಂಡಿರಲ್ಲ ಕಣಯ್ಯ, ನೀನ್ ದುಡ್ಡು ಕೊಡೋರ್ಗು ನಿಂತ್ಕೊಂಡೇ ಇರ್ತಾನೆ. ಬನ್ರಿ. ಈಗ್ಲಾದ್ರೂ ಗೊತ್ತಾಯ್ತಮ್ಮ, ಈ ಮನೆ ಗೌರವದ ಮೇಲೆ ನನಗೆ ಎಷ್ಟು ಅಕ್ರೆ ಇದೆ ಅಂತ. ಇನ್ಮೇಲಾದ್ರೂ ನನ್ನ ಸರಿಗೆ ಅರ್ಥ ಮಾಡ್ಕೊಳಕ್ ಹೇಳಿ ನಿನ್ ಗಂಡನ್ಗೆ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಿಸ್ಟರ್ ರಾಜಶೇಖರ್. ಯಾಕೆ? ನೀನ್ ಕೆಲಸ ಮಾಡ್ತಿದ್ದ ಜಾಗದಿಂದ 5 ಲಕ್ಷ ರೂಪಾಯಿ ಕಳ್ತನ ಮಾಡಿದ್ದಕ್ಕೆ ಅವತ್ತೇ ವಿಚಾರಣೆ ಮಾಡಿದ್ರಲ್ಲ. ವಿಚಾರಣೆ ಮಾಡಿ ಕಳಿಸಿದ್ದು ನಿನ್ನ ಸಾಕ್ಷಿ ಸಮೇತ ಹಿಡಿಬೇಕು ಅಂತ. ಕಾನ್ಸ್ಟೇಬಲ್ ಬಂದ್ ಕಳ್ಳ ಸಿಗ್ದ ಅಂತ ಹೇಳಿದ್ದು ಒಂದು ಕಟ್ಟುಕತೆ. ನೀವು ನನ್ನ ಹತ್ರ ಕ್ಷಮೆ ಕೇಳಿದ್ದು ನಟನೆ. ಏನ್ ಹೇಳ್ತಿದ್ದೀರಾ? ನೀನು ಕದ್ದು ಮುಚ್ಚಿಟ್ಟಿದ್ದ ಹಣನ ಹೊರಗೆ ತೆಗಿಸ್ಬೇಕು ಅಂತ ನಾನು ಆಡ್ಸಿದ ನಾಟಕ. ನಾಟಕನ? ಎಸ್. ಇವರೆಲ್ಲ ಯಾರು ಗೊತ್ತಾ? ನಾನು ಆಡಿಸಿದ ನಾಟಕದಲ್ಲಿ ಭಾಗವಹಿಸಿದ ಪಾತ್ರಧಾರಿಗಳು. ಮಗಳ ಮದುವೆಗೆ ಸಹಾಯ ಕೇಳಕ್ ಬಂದ ಮೇಡಮ್ ಇನ್ಸ್ಪೆಕ್ಟರ್ ಸತ್ಯಪ್ರಿಯ, ಮನೆ ಜಪ್ತಿ ಮಾಡಕ್ ಬಂದ ಶ್ರೀನಿವಾಸಯ್ಯ ಇನ್ಸ್ಪೆಕ್ಟರ್ ಚಂದ್ರಮಾವಳಿ, ಸ್ನೇಹಿತನ ಹತ್ರ ಸಾಲ ತಗೊಳ್ಳೋ ಹಾಗೆ ನಾಟಕ ಮಾಡಿ ನೀನ್ ಎಲ್ಲರೂ ನಂಬಿಸ್ದೆ. ಆದ್ರೆ ನೀನ್ ಕೊಟ್ಟ 3 ಲಕ್ಷ ರೂಪಾಯಿ ನೀನು ಕದ್ದ ಹಣದಿಂದಾನೆ ಬಂದಿದ್ದು ಅಂತ ನಾನ್ ಪ್ರೂವ್ ಮಾಡಿದೆ. ಅದಕ್ಕೆ ಸಾಕ್ಷಿ ನಾವು ನೋಟ್ ಮಾಡಿರೋ ನಂಬರ್ಸ್. ಜೊತೆಲಿ ಇದ್ಕೊಂಡೆ ಬೆನ್ನಕ್ ಚೂರಿ ಹಾಕಿದ್ರಿ. ಈಗ ನೀವ್ ಆಡ್ಸಿದ ನಾಟಕ ಅಲ್ಲ, ನೀವ್ ನನ್ನ ತಂದೆ ಬಾಳ್ತಿರೋದೇ ನಾಟಕ. ಇನ್ಸ್ಪೆಕ್ಟರ್ ಪ್ರೊಸೀಡ್. ಬೇಡ ಬೇಡ, ಬಿಡಿ ಬಿಡಿ ಇನ್ಸ್ಪೆಕ್ಟರ್. ಏನ್ರಿ ಇದೆಲ್ಲ? ಮೌನವಾಗಿದ್ದುಕೊಂಡೆ ಎಲ್ಲ ಸಾಧಿಸ್ಬಿಟ್ರಲ್ಲ. ಅಯ್ಯೋ, ಏನಾದ್ರೂ ಹೇಳ್ರಿ. ರಾಜು ರಾಜು, ನೋಡು ನೋಡು, ನಿಮ್ ತಂದೆ ಹತ್ರ ಕ್ಷಮೆ ಕೇಳಪ್ಪ ಕೇಳಪ್ಪ. ನಾನು ಯಾಕಮ್ಮ ಕ್ಷಮೆ ಕೇಳಿ? ನಾನ್ ಸತ್ರು ಹತ್ರ ಕ್ಷಮೆ ಕೇಳಲ್ಲ. ಅಯ್ಯೋ ಅದು ನನಗೆ ಬೇಕಾಗೂ ಇಲ್ಲ. ಇನ್ಸ್ಪೆಕ್ಟರ್, ಅಯ್ಯೋ, ನಾನ್ ಮತ್ತೆ ಬಂದೇ ಬರ್ತೀನಿ. ನಾನ್ ಬಂದ ತಕ್ಷಣ ಮೊದ್ಲು ಗುರಿ ಇಡೋದ ನಿಮ್ಗೆ. ನೀವು ನನಗೆ ಮಾಡಿದ ನಂಬಿಕೆ ಅದ್ರ ಹೋಕೆ ನಿಮ್ಗೆ ಅವಮಾನ ಮಾಡ್ಲಿಲ್ಲ. ಪ್ರಯತ್ನ ಪಡು. ಅಯ್ಯೋ, ಯಾವ ಡಿಪಾರ್ಟ್ಮೆಂಟ್ ನವರು ನಿಮ್ಮನ್ನ ಚಾಣಕ್ಯ ಅಂತ ಕರೀತಾರೋ ಅದೇ ಡಿಪಾರ್ಟ್ಮೆಂಟ್ ಅವರಿಂದ ನಿಮ್ಗೆ ಅವಮಾನ ಮಾಡಿಸಿಲ್ಲ. ಅದು ನಿನ್ನ ಸಾಮರ್ಥ್ಯ. ಮಿಸ್ಟರ್ ಕದಂಬ, ಈ ಕ್ಷಣದಿಂದ ನಾನ್ ನಿಮ್ ಮಗನೂ ಅಲ್ಲ, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಅದಕ್ಕೆ ಚಿಂತೆ ಮಾಡ್ಬೇಕಾಗಿರೋದು ನಾನಲ್ಲ. ರಾಜು, ನೀನ್ ಯಾಕಮ್ಮ ನನಗೋಸ್ಕರ ಆಳ್ತ್ಯಾ? ಅಲ್ಲಿದ್ದಾನಲ್ಲ ನಿನ್ ಗಂಡ ಕದಂಬ, ಅವನಿಗೋಸ್ಕರ ಆಳು. ರಾಜು, ರಾಜು, ಅಯ್ಯೋ ರಾಜು, ಏನಂದ್ರೆ ಏನಂದ್ರೆ ಇಲ್ಲಿ ನೋಡಿ ರಾಜು, ರಾಜು ಏನಂದ್ರೆ ಏನಂದ್ರೆ ಅಯ್ಯೋ ಅಯ್ಯೋ ಯಾಮಿನಿ, ಊಟ ಮಾಡಲ್ವಾ? ಒಂದ್ ದಿವ್ಸ ಊಟ ಮಾಡ್ತಿದ್ರೆ ಜೀವನ ಹೋಗುತ್ತೆ. ಏನಮ್ಮ, ನೀನು ಊಟ ಮಾಡಲ್ವಾ? ಒಂದ್ ದಿವಸ ಊಟ ಮಾಡ್ತಿದ್ರೆ ಜೀವನ ಹೋಗುತ್ತೆ. ಬನ್ನಿ ಊಟ ಮಾಡೋಣ. ನಿಮ್ಮನ್ನೇ ಕರೀತಾ ಇರೋದು.
ಬಡಿಸ್ಕೊಳ್ಳಿ. ಬೇಗ. ತಿನ್ನಿ. ಹೇಳಿ, ನಾನೇನ್ ತಪ್ಪು ಮಾಡಿದೆ? ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ಅಪರಾಧಿ ಯಾರೇ ಆಗಿದ್ರು ಸರಿ, ಅವ್ರನ್ನ ಹಿಡಿಬೇಕಾಗಿದ್ದು ಪೊಲೀಸ್ನವ್ರ ಡ್ಯೂಟಿ. ಒಂದ್ ವೇಳೆ ನಾನ್ ತಪ್ಪು ಮಾಡಿದಿದ್ರೆ ACP ಅಂತ ನನ್ನ ಬಿಟ್ಬಿಡೋರ? ನೆವರ್. ನನ್ನ ಕೈಗೂ ಬೇಡಿ ಹಾಕಿ ನನ್ನ ನಡು ರಸ್ತೆಯಲ್ಲಿ ಎಳ್ಕೊಂಡು ಹೋಗಿರೋರು. ಹಿಂದೆ ನಾನು ಎಷ್ಟೋ ಅಪರಾಧಿಗಳನ್ನ ಹಿಡಿದಿದ್ದೀನಿ, ಹಾಗೆ ನೀವು ಸಂತೋಷ ಪಟ್ಟಿದ್ದೀರ. ಆದ್ರೆ ಇವತ್ತು ನಮ್ಮ ಮನೆಯಲ್ಲಿ ನಾನೊಬ್ಬ ಅಪರಾಧಿನ ಬಂಧಿಸಿದಾಗ ಎಲ್ರೂ ನನ್ನ ವಿರೋಧಿಯಾಗಿ ನೋಡ್ತಿದ್ದೀರಾ. ಯಾಕೆ? ಆ ಅಪರಾಧಿ ನಿಮ್ಮ ಮಗ, ಈಕೆ ಗಂಡ. ಆದ್ರೆ ಒಂದು ನೀವು ಮರಿತಾ ಇದ್ದೀರಾ, ಅವನು ನನಗೂ ಮಗ. ನೀವು ಹೆಂಗಸ್ರು ನಿಮ್ಮ ದುಃಖನ 10 ಕಡಿಮೆ ಮಾಡ್ಕೋತೀರಾ, ಆದ್ರೆ ನೀವು ಊಟ ಮಾಡಲ್ವಾ? ಒಂದು ದಿವಸ ಊಟ ಮಾಡದಿದ್ರೆ ಜೀವನ ಹೋಗುತ್ತೆ. May I come in? Come. Thank you. ಎಸ್, ಏನ್ ವಿಷಯ? ಯಾಕೆ ಬಂದಿದ್ದು? ನಮ್ ಕಡೆಯವರೊಬ್ಬರನ್ನ ಬೇಲ್ ಕೊಟ್ಟು ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ನಿಮ್ಮ ಕಡೆಯವ್ರನ್ನ ಯಾರು ನಾನು ಅರೆಸ್ಟ್ ಮಾಡಿಲ್ವೇ? ನೀವು ಅರೆಸ್ಟ್ ಮಾಡೋ ಯಾವುದೇ ವ್ಯಕ್ತಿ ಆದ್ರೂ ನನ್ನವನಾಗ್ತಾನೆ. ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಹೋತಾ ಹೈ. ಈಗ ನಾನು ಬಿಡಿಸ್ಕೊಂಡು ಹೋಗಕ್ ಬಂದಿರೋದು ಮಿಸ್ಟರ್ ರಾಜನ್ನ, ಐ ಮೀನ್ ನಿಮ್ ಮಗನ್ನ. ಅವನ್ನ ಬಿಡಿಸ್ಕೊಂಡು ಹೋಗಕ್ ನೀನ್ ಯಾರು? ನೀವು ಕೇಳೋ ಪ್ರಶ್ನೆಗೆ ಉತ್ತರನ ನಾನು ಕೋರ್ಟ್ನಲ್ಲಿ ಕೊಡ್ತೀನಿ. ಮೊದಲು ರಾಜನ್ ಕರ್ಸಿ. ಅವ್ನು ನಿನ್ ಜೊತೆ ಬರೋಕ್ ಒಪ್ಪಬೇಕಲ್ಲ? ಅದನ್ನ ಅವನ್ನೇ ಕೇಳಿ ನೋಡಿ. ರಾಜನ್ ಕಳಿಸ್ಕೊಡಿ. ACP ಸಾಹೇಬರು ಕರೀತಿದ್ದಾರೆ. ರಾಜ, ಇವನ್ ನಿನಗೆ ಬೇಲ್ ಕೊಟ್ಟು ಕರ್ಕೊಂಡು ಹೋಗಿ ಬಂದಿದ್ದಾನೆ. ಇವನ್ ಜೊತೆ ನೀನು ಹೋಗ್ತೀಯಾ? ಹೋಗ್ತೀನಿ. ರಾಜ, ಇವನ್ ಯಾರು ಎಂಥವನು ಅಂತ ನಿನಗೆ ಗೊತ್ತಾ? ಅದ್ ನನಗೆ ಬೇಕಾಗಿಲ್ಲ. ತಂದೆ ಆಗಿ ನೀವು ನನ್ನ ಅರೆಸ್ಟ್ ಮಾಡಿದ್ರಿ. ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಆದ್ರೂ ನನಗೆ ಬೇಲ್ ಕೊಡಕ್ ಬಂದಿದ್ದಾರೆ. ಅಷ್ಟು ಸಾಕಿ ಅವ್ರನ್ನ ಗೌರವಿಸಕ್ಕೆ. ಶಬಾಷ್ ಶಬಾಷ್. ಉಮಾ, ಉಮಾ, ನಡಿ ಹೋಗೋಣ. ಎಲ್ಲಿಗೆ? ಬೇರೆ ಮನೆಗೆ. ಬೇರೆ ಮನೆಗ? ನಮ್ಮ ಮನೆ ಅಲ್ಲ, ನಡಿ. ಯಾಕಪ್ಪ ಹೀಗೆಲ್ಲ ಮಾಡ್ತಿದ್ಯಾ? ಇದ್ ನಿನ್ ಮನೆ ತಾನೆ? ಅಲ್ಲ, ಇದು ನಿನ್ ಗಂಡನ್ ಮನೆ. ಅದು ಒಬ್ಬ ಪೊಲೀಸ್ ಆಫೀಸರ್ ಮನೆ. ಇಲ್ಲಿ ಕಳ್ಳ ಇರಬಾರ್ದು. ಕಳ್ಳ ಪೊಲೀಸ್ ಒಟ್ಟಿಗೆ ಇರಬೇಕಾಗಿರೋದು ಒಂದು ಸ್ಟೇಷನ್ ಅಲ್ಲಿ, ಕೋರ್ಟ್ ನಲ್ಲಿ, ಜೈಲ್ ನಲ್ಲಿ ಹೊರತು ಒಂದೇ ಮನೆಯಲ್ಲ. ಮುಚ್ಚೋ ಬಾಯಿ. ಮಾಡೋದೆಲ್ಲ ಮಾಡಿ ಅವ್ರನ್ನ ಯಾಕೋ ದೂರ್ತೀಯಾ? ಅವ್ರು ಮಾಡಿದ್ದು ನ್ಯಾಯವಾಗೇ ಇದೆ. ಕರ್ತವ್ಯಕ್ಕೋಸ್ಕರ ತಾನು ಅವ್ರಿಷ್ಟೆಲ್ಲ ಹಾರಾಡ್ತಿರೋದು. ನೋಡ್ತಾ ಇರೋ, ಒಂದಲ್ಲ ಒಂದಿನ ಅವ್ರು ತಲೆ ತೆಗ್ಸೋಗ್ ಮಾಡ್ತೀನಿ. ಅದ ನಿನ್ನಿಂದ ಖಂಡಿತ ಸಾಧ್ಯ ಇಲ್ಲ. ಲೇ, ನನಗ್ ತಿಳಿದ ಹಾಗೆ ನಿಮ್ ತಂದೆ ತಲೆ ತಗ್ಸಿದ್ದು 2 ಸಲ. ನೀನು ಹುಟ್ಟಿದಾಗ ನಿನಗೆ ಮುತ್ತು ಕೊಡಕ್ಕೆ ಮೊದಲನೇ ಸಲ ತಲೆ ತಗ್ಸಿದ್ರು. ಈಗ ನಿನ್ನಂಥ ಮಗ ಹುಟ್ಟಿದನಲ್ಲ ಅಂತ ಅವಮಾನದಿಂದ ತಲೆ ತಗ್ಸಿದ್ದಾರೆ. ಅದಕ್ಕೆ ಅವಮಾನ ಪಡೋರ್ ಮತ್ತೆ ಇರೋದ್ ಬೇಡ ಅಂತ ಈ ಮನೆ ಬಿಟ್ಟು ಹೋಗ್ತಾ ಇರೋದು. ಯಾವತ್ ನನ್ನ ಮಗ ಅಂತಾನು ಲೆಕ್ಕಿಸ್ದೆ ಅರೆಸ್ಟ್ ಮಾಡಿಸಿದ್ರು, ಅವತ್ತ ಅವ್ರು ನನ್ನ ಪಾಲಿಸ್ ಸತ್ತೋದ್ರು. ಏನೋ
ನಿನಗೆ ನಿನ್ ಗಂಡ ಬೇಕು ಅಂದ್ರೆ ಅಂಜುತ್ತೆ ಬಾ. ಅಲ್ಲ ರೀ, ಅತ್ತೆ ಹೇಳಿ. ಊರವರೆಲ್ಲ ನಿನ್ನ ಕಳ್ಳನ್ ಮಗಳು ಅಂತ ಕರಿತಿರ್ಬೇಕಾದ್ರೆ ನಿನಗೆ ಬಾಳ್ ಕೊಟ್ಟವ್ ಈ ಕಳ್ಳನೇ ಹೊರತು ಆ ಪೊಲೀಸ್ ಅಲ್ಲ. ನಡಿಯೇ. ರಾಜ, ಏನೋ ಆವೇಶದಲ್ಲಿ ನಾನು ನಿನ್ನ ಹೊಡೆದು ಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ ರಾಜ. ನೀನ್ ಅವತ್ ನಾನು ಕಾಲ್ ಹಿಡ್ಕೊಂಡಾಗ ನಿನ್ನ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗ್ತಾ ಇದೆ ಈ ಕಾಲ್ ಹಿಡ್ಕೊಳ್ಳೋದು, ಕಣ್ಣೀರ್ ಸುರಿಸೋದು ಇವೆಲ್ಲ ನನ್ನ ಕಟ್ಟಾಕೋಕೆ ಅಂತ. ರಾಜ, ಅಯ್ಯೋ, ರಾಜ! ರಾಜ, ಬೇಡಪ್ಪ, ನಿಂತ್ಕೊಳ್ಳೋ. ರಾಜ, ಏನಂದ್ರೆ ಅಯ್ಯೋ, ನೋಡಿದ್ರ ಉಮ್ಮನ್ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇದ್ದಾರೆ. ನೀವಾದ್ರೂ ಒಂದ್ ಮಾತು ಹೇಳಿ. ಪ್ರಯೋಜನ ಇಲ್ಲ ಯಾಮಿನಿ. ನಿಮಗೆ ನಿಮ್ಮ ಮಗ ಮುಖ್ಯ, ಆಕೆಗೆ ಗಂಡ ಮುಖ್ಯ, ನನಗೆ ನನ್ನ ಕರ್ತವ್ಯ ಮುಖ್ಯ. ಆದ್ರೆ ಅವನಿಗೆ ಯಾವುದು ಮುಖ್ಯ ಅಲ್ಲ. ಪರಿಸ್ಥಿತಿ ಹೀಗಿರುವಾಗ ನಾವೆಲ್ಲ ಒಂದೇ ಕಡೆ ಹೇಗಿರೋಕ್ ಸಾಧ್ಯ? ಯಾಮಿನಿ, ಯಾಮಿನಿ, ಮಿಸ್ಟರ್ ಕದಂಬ, ಆಕೆಗೆ ಲೆಫ್ಟ್ ಸೈಡ್ ಪೆರಲೆಕ್ ಅಟ್ಯಾಕ್ ಆಗಿದೆ. ಮಾನಸಿಕವಾಗಿ ತುಂಬಾ ಬಳಲಿದ್ದಾರೆ. ಈಗ ಆಕೆ ಗುಣ ಆಗೋಗ್ಬೇಕಾಗಿರೋದು ನಮ್ಮ ಟ್ರೀಟ್ಮೆಂಟ್ಗಿಂತ ಹೆಚ್ಚಾಗಿ ನಿಮ್ಮ ಅಕ್ಕರೆ ತುಂಬಿದ ಆರೈಕೆ. ಪ್ಲೀಸ್ ಟೇಕ್ ಕೇರ್.